ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು 10 ನಂಬರ್ಸ್ದು ಕ್ರೋಶ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರ ತಗೊಂಡಿದ್ದೀನಿ. ಬಟ್ಟೆಗೆ ಮೊದಲು ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ ಯಾವಾಗ್ಲೂ. ಇವಾಗ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಫಸ್ಟು ಬಟ್ಟೆಗೆ ಎಲ್ಲಿ ಲಾಕ್ ಮಾಡಿದ್ವಿ ಅದ್ರ ಪಕ್ಕದಲ್ಲೇ ಸೂಜಿ ಹಾಕಿ ಥ್ರೆಡ್ ತಂದು ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದು ಎರಡು ದಾರ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರ ಒಂದು ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಪಕ್ಕದಲ್ಲೇ, ತುಂಬ ಗ್ಯಾಪ್ ಕೊಡೋದು ಬೇಡ, ಪಕ್ಕದಲ್ಲೇ ಮಾಡ್ಕೊಬೇಕು. ಎರಡು ದಾರ ಒಂದು ಮಾಡಿ ಎರಡು ದಾರ ಒಂದು ಮಾಡಿ. ಈ ರೀತಿ ನಾವು 6 ಡಬಲ್ ಕ್ರೋಶ ಮಾಡ್ಕೊಬೇಕು. ಇಲ್ಲ 7 ಡಬಲ್ ಕ್ರೋಶ ಬೇಕಂದ್ರೂ ಮಾಡ್ಕೊಬೋದು. ನಾನಿಲ್ಲಿ 7 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಪ್ರತಿ ಕ್ರೋಶನ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಮಾಡ್ತೀರಾ ಅಷ್ಟನ್ನು ಪ್ರತಿ ಸಾರಿ ಲೆಕ್ಕ ಇಟ್ಕೊಂಡು ಮತ್ತೆ ಹಾಕ್ಕೊಬೇಕಾಗುತ್ತೆ. ಸೊ ಮೊದಲು ನೀವು 6 ತಗೊಂಡಿದ್ರೆ ನೆಕ್ಸ್ಟಲ್ಲೂ ಮತ್ತೆ 6 ಡಬಲ್ ಕ್ರೋಶನೇ ಮಾಡಬೇಕು. ಇಲ್ಲ ಮೊದಲು 7 ಡಬಲ್ ಕ್ರೋಶ ಮಾಡ್ಕೊಂಡಿದ್ರೆ ಮುಂದೆ ಮತ್ತೆ 7 ಸಾರಿ ಡಬಲ್ ಕ್ರೋಶನೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ನೋಡಿ 7 ಡಬಲ್ ಕ್ರೋಶ ಆಗಿದೆ ನಂದು. ಮೊದಲು ಲಾಕ್ ಮಾಡಿದ್ದು ಕೌಂಟ್ ಮಾಡಿ 7 ಸಾರಿ ಆಗಿದೆ. ಸೊ ಇವಾಗ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ 1 ಪಾಯಿಂಟ್ ಕಡಿಮೆ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಿ ಅದ್ರ ಪಕ್ಕದಲ್ಲೇ ಮತ್ತೆ ಬಟ್ಟೆಗೆ ಇದು ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಈ ರೀತಿ 7 ಡಬಲ್ ಕ್ರೋಶಗಳು ಮಾಡ್ಕೊಂಡು ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಮತ್ತೆ ಮಿಸ್ ಆದರೆ ಮತ್ತೆ ನಿಮಗೆ ನೀಟಾಗಿ ಬರಲ್ಲ ಫಿನಿಶಿಂಗು. ಸೊ ಇಲ್ಲಿ ಎಷ್ಟು ಚೈನ್ ಹಾಕ್ಕೊಬೇಕು ಅಂತ ನಿಧಾನಕ್ಕೆ ನೋಡಿದ್ರಷ್ಟೇ ಗೊತ್ತಾಗೋದು. ತೀರಾ ಹಾಕಿ ಪ್ರಾಕ್ಟೀಸ್ ಇದೆ ಅನ್ನೋರು ಬೇಕಂದರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಬೋದು. ಹೊಸದಾಗಿ ನೋಡ್ತಾ ಇರೋರು, ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ಸ್ವಲ್ಪ ವಿಡಿಯೋನ ಫುಲ್ವರೆಗೂ ನಿಧಾನಕ್ಕೆ ನೋಡಿದ್ರಷ್ಟೇ ನೀಟಾಗಿ ಗೊತ್ತಾಗುತ್ತೆ. 7 ಡಬಲ್ ಕ್ರೋಶಗಳು ಮಾಡ್ಕೊಬೇಕು ಒಂದೇ ಸಾರಿ ಪಕ್ಕದಲ್ಲಿ. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಬೇಕು. ಸೊ ಹೀಗೆ 7 ಡಬಲ್ ಕ್ರೋಶ ಮತ್ತು 5 ಚೈನು, 7 ಡಬಲ್ ಕ್ರೋಶ 5 ಚೈನು ಮಾಡಿ ಲಾಸ್ಟಲ್ಲಿ 3 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿ ಎಂಡ್ ಮಾಡಿ. ಸೊ ಇದನ್ನು ಲಾಸ್ಟ್ನಲ್ಲಿ ನಾವು ಗಮ್ ಹಾಕಿ ಅಂಟಿಸ್ಕೊಬೇಕು, ಇಲ್ಲಾಂದರೆ ಲಾಕ್ ಕರೆಕ್ಟಾಗಿ ಕೂರಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು ಕಲರ್ ಥ್ರೆಡ್ ತಗೊಂಡಿದ್ದೀನಿ, ಯೆಲ್ಲೋ ಕಲರು. ಸೊ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡೋಣ. ಇದನ್ನು ಕೂಡ 6 ಎಳೆ ತಗೊಂಡಿದ್ದೀನಿ. ಫಸ್ಟ್ ಒಂದು ಲಾಕ್ ಮಾಡಿ ಮೊದಲು ಏನು ಚೈನ್ ಹಾಕಿದ್ವಿ ಆ ಚೈನ್ದು ಮೇಲ್ಗಡೆ ಒಂದು ಸಣ್ಣ ಹೋಲ್ ಇರುತ್ತೆ.
ಆ ಹೋಲಿಗೆ ಸಿಂಗಲ್ ಲಾಕ್ ಮಾಡ್ಕೊಂಬರ್ತಾ ಇರಬೇಕು. ಇಲ್ಲಿ ನೋಡಿ ಹೋಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಸಿಂಗಲ್ ಲಾಕ್ ಮಾಡ್ಕೊಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತಾರೆ, ಸಿಂಗಲ್ ಲಾಕ್ ಅಂತಾರೆ. ಸೊ ಯಾರಿಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಹೇಳ್ತಾರೆ. ಸೊ ಅಲ್ಲಿಂದ ಎಲ್ಲ ಚೈನಲ್ಲಿರೋ ಹೋಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಂಬರಬೇಕು. ನೋಡಿ 7 ಡಬಲ್ ಕ್ರೋಶೆ ಏನು ಮಾಡಿದ್ದೀವಿ ಅದ್ರ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ಮತ್ತೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನ ಆದರೂ ಪರವಾಗಿಲ್ಲ, ಕಲಿಬೇಕು ಅಂದರೆ ನೀಟಾಗಿ ನೋಡಿ ಕಲೀರಿ. ನೋಡಿ ಇವಾಗ ಡಬಲ್ ಕ್ರೋಶ ಮೇಲ್ಗಡೆ ಸಿಂಗಲ್ ಕ್ರೋಶ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಚೈನ್ ಏನಿದೆ ಅದಕ್ಕೂ ಕೂಡ ಒಳಗಡೆಯಿಂದ ಥ್ರೆಡ್ ತಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಿ. ಸೊ ಎಷ್ಟು ಹಿಡಿಸುತ್ತೆ ಅಷ್ಟು 5 ಚೈನು ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆಗಳು ಮಾಡ್ಕೊಳ್ಳಿ. ಇದೇನಕ್ಕೆ ಅಂದರೆ ನಮಗೆ ಇಲ್ಲಿ ಕುಚ್ಚು ಕಟ್ಟಕ್ಕೆ ಬೇಕಾಗುತ್ತೆ. 5 ಚೈನ್ ಗ್ಯಾಪಲ್ಲಿ ಒಂದು ಸಾರಿ ಕುಚ್ಚು ಕಟ್ಟಬೇಕು, ಒಂದು ಸಾರಿ ಆರ್ಚ್ ಹಾಕ್ಕೊಂಡು ಹೋಗಬೇಕು. ಆ ಥರನೇ ಫುಲ್ಲು ಕಂಟಿನ್ಯೂ ಮಾಡಬೇಕು. ನೋಡಿ ಇವಾಗ ಚೈನ್ ಫುಲ್ಲು ಕಂಪ್ಲೀಟ್ ಆಗಿದೆ ಸಿಂಗಲ್ ಕ್ರೋಶ. ಸೊ ನೆಕ್ಸ್ಟು ಇದರಲ್ಲಿ ಡಬಲ್ ಕ್ರೋಶದ ಮೇಲೆ ಹೋಲ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಒಂದು ಇಲ್ಲಿ ಪೂರ್ತಿ ಮಾಡ್ಕೊಬಾರ್ದು. 1 2 3 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು ನಾವು. ಸೂಜಿ ಮೇಲೆ ದಾರ 2 ಸಾರಿ ಸುತ್ಕೊಳ್ಳೋಣ. 2 ಸಾರಿ ಸುತ್ತಿ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ನೀಡಲ್ ಹಾಕಿ ಥ್ರೆಡ್ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ನಾವು. ಡಬಲ್ ಕ್ರೋಶ ಮಾಡ್ಕೊಬೋದು, ಬಟ್ ಆರ್ಚ್ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ತ್ರಿಬಲ್ ಕ್ರೋಶ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಸೊ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಳ್ಳಿ. ಮತ್ತು ಎಲ್ಲ ಆರ್ಚೂ ಒಂದೇ ಲೆವೆಲಲ್ಲಿ ಇರಬೇಕು. ಇಲ್ಲ ಒಂದು ಚಿಕ್ಕದು ಮಾಡುವುದು, ಒಂದು ದೊಡ್ಡದು ಮಾಡೋದು, ಈ ರೀತಿ ಮಾಡಿದರೆ ಆರ್ಚು ನೀಟಾಗಿ ಫಿನಿಶಿಂಗ್ ಬರಲ್ಲ. ಮತ್ತು ಥ್ರೆಡ್ಡು ನೀಟಾಗಿರಬೇಕು. ಒಂದೆಳೆ ಬಿಚ್ಕೊಳ್ಳೋದು, ಒಂದೆಳೆ ದೊಡ್ಡದಾಗೋದು, ಈ ಥರ ಇದ್ರೂ ಆರ್ಚು ನೀಟಾಗಿ ಬರಲ್ಲ. ಈ ರೀತಿ ಸುಮಾರು ಒಂದು 12 ಅಥವಾ 13 ನಿಮಗೆ ಎಷ್ಟು ಆರ್ಚ್ ಫಿಲ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 12 ಆರ್ಚ್ ಹಾಕ್ತಾಯಿದ್ದೀನಿ, ಅಂದರೆ 12 ಕಂಬ ಹಾಕ್ತಾಯಿದ್ದೀನಿ. 12 ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ನಾವು ಬ್ರೈಡಲ್ ಸ್ಯಾರಿಗಳಿಗೆ ಹಾಕೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊತಾ ಹೋಗಬೇಕು. ಅಲ್ಲಿ ನೋಡಿ ನಾನು 12 ತ್ರಿಬಲ್ ಕಂಬ ಹಾಕಿದ್ದೀನಿ, ತ್ರಿಬಲ್ ಕ್ರೋಶ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಂಬನ ಬಿಟ್ಟು ಲಾಕ್ ಮಾಡಿದ್ವೋ ಇಲ್ಲೂ ಅಷ್ಟೇ ಕಂಬನ ಬಿಟ್ಟು ಲಾಕ್ ಮಾಡ್ಕೊಬೇಕು ನಾವು. 1 2 3 4 5
5 ಬಿಟ್ಟಿದ್ದೀನಿ. ಸೊ ಹಿಂದೆಯಿಂದ 3ನೇ ಕಂಬ. ಅದು ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲಿಗೆ ನಾವು ಲಾಕ್ ಮಾಡಬೇಕು. ಇಲ್ಲ ನಾವು ಮುಂದೆಗಡೆ 2 ಬಿಟ್ಟು ಹಿಂದೆಗಡೆ 4ಕ್ಕೆ ಲಾಕ್ ಮಾಡಿದರೆ ಆರ್ಚ್ ಫಿನಿಶಿಂಗ್ ಬರಲ್ಲ. ಸೊ ನಾವು ಮುಂದೆ ಯಾವ ಗ್ಯಾಪಲ್ಲಿ ತಗೊಂಡಿರ್ತೀವಿ ಎಂಡಿಂಗ್ನಲ್ಲೂ ಅದೇ ಗ್ಯಾಪಿಗೆ ಲಾಕ್ ಮಾಡಬೇಕು. ಸೊ ಇವಾಗ ಮತ್ತೆ ಚೈನಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ಸೇಮ್ ಮೊದಲು ಹೆಂಗೆ ಮಾಡಿದ್ವಿ ಅದೇ ಥರ. ಸೊ ಚೈನ್ ಎಷ್ಟು ಹಿಡಿಸುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಹೋಗಿ. ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಮತ್ತೆ ತೋರಿಸಿದ್ದೆ ನಿಧಾನಕ್ಕೆ ತೋರಿಸೋದು ಬೇಡ ಅಂತ. ಸೊ ನೋಡಿ ನೆಕ್ಸ್ಟ್ 5 ಚೈನಿಗೆ ಕುಚ್ಚು ಹಾಕಲಿಕ್ಕೆ ಮಾಡಿದ್ದೀನಿ. ಸೊ ಇವಾಗ ಅದ್ರ ನೆಕ್ಸ್ಟ್ 5 ಚೈನಿಗೆ ಕಂಬಗಳು ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ದಾರ ಸುತ್ತಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸೊ ಈ ರೀತಿ 12 ಕಂಬಗಳು ಹಾಕ್ಕೊಂಡಿದ್ದೀನಿ. ಮತ್ತು ಮೊದಲು ಎಷ್ಟು ಚೈನಿಗೆ ಲಾಕ್ ಮಾಡಿರ್ತೀನೋ ನೆಕ್ಸ್ಟಲ್ಲೂ ಅಷ್ಟೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು ನಾವು. ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಅರ್ಥ ಆಗಲಿಲ್ಲ ಅಂದರೆ ನೀವು ವಿಡಿಯೋದಲ್ಲಿ ಹಿಂದೆ ಹೋಗಿ ನಿಧಾನಕ್ಕೆ ನೋಡಿ, ಇಲ್ಲ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಮತ್ತು ಚೈನ್ ಮೇಲಿನ ಹೋಲಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಿ ಚೈನಿಗೆ ಸಿಂಗಲ್ ಕ್ರೋಶಾ ಮಾಡಿ. ಕೊನೆಯಲ್ಲಿ 3 ಚೈನ್ ಹಾಕಿನೇ ಥ್ರೆಡ್ ಕಟ್ ಮಾಡಬೇಕು. ಸೊ ನೀವು ಯಾವುದೇ ಥ್ರೆಡ್ ಫಿನಿಶಿಂಗ್ ಮಾಡಬೇಕಂದ್ರೂ ಕೊನೆಯಲ್ಲಿ 3 ಚೈನ್ ಹಾಕಿನೇ ಥ್ರೆಡ್ ಕಟ್ ಮಾಡಬೇಕು. ಇಲ್ಲ ಅಂದರೆ ಕುಚ್ಚು ಜಾರ್ಕೊಳ್ಳೋದು, ಬಿಚ್ಕೊಳ್ಳೋದು ಈ ರೀತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂದೆಗಡೆ ಲಾಸ್ಟಲ್ಲಿ 3 ಚೈನ್ ಹಾಕಿದರೆ ನಮಗೆ ಸೇಫಾಗಿರುತ್ತೆ ಕುಚ್ಚು. ಮತ್ತು ಲಾಸ್ಟಲ್ಲಿ ಅದನ್ನೆಲ್ಲ ನಾವು ಗಮ್ ಹಾಕಿ ಅಂಟಿಸ್ಕೊಳ್ಳೋಣ ಹಿಂದೆಗಡೆಗೆ ಕಾಣಿಸ್ತಾ ಇರೋ ಥರ. ನೋಡಿ ಸಿಂಗಲ್ ಕ್ರೋಶೆ ಎಲ್ಲ ಫಿನಿಶ್ ಆಯಿತು. ಇವಾಗ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡಿ. ಥ್ರೆಡ್ನ ಬಿಟ್ಟು ಈ ಥರ ಎಳೆದ್ರೆ ಅದಷ್ಟೇ ಲಾಕ್ ಆಗುತ್ತೆ. ನೋಡಿ ಫಸ್ಟು ಕಂಬಗಳು ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟು ಆರ್ಚು ಯೆಲ್ಲೋ ಕಲರಲ್ಲಿ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಪಿಂಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಈ ಥ್ರೆಡ್ಡು ಅಷ್ಟೇ 6 ಎಳೆ ತಗೊಂಡಿದ್ದೀನಿ. ಸೊ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಕಲರ್ ಕಾಂಬಿನೇಷನ್ ಬರೋದ್ರಿಂದ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮೊದಲೆಲ್ಲ ಸ್ಯಾರಿ 2 ಕಲರ್ ಇರ್ತಿತ್ತು. ಸೊ 2 ಕಲರಲ್ಲಿ ಮಾಡ್ತಿದ್ರು. ಸೊ ಇವಾಗ ಆ ವೆರೈಟಿ ತ್ರಿಬಲ್ ಕಾಂಬಿನೇಷನಲ್ಲಿ ಸ್ಯಾರೀಸ್ ಬರುತ್ತೆ. ಸೊ ಆ ಥರ ಸೀರೆಗಳಿಗೆ ಇದು ತುಂಬ ಮ್ಯಾಚ್ ಆಗುತ್ತೆ. ನೋಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ಇದು ಕೂಡ ಚೈನ್ ಹೋಲ್ ಮೇಲೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ನೋಡಿ ಮೊದಲು ಹೇಗೆ ಮಾಡಿದ್ವಿ ಇಲ್ಲಿ ಕೂಡ ಅದೇ ರೀತಿ ಮಾಡಬೇಕು. ಚೈನ್ದು ಮೇಲೆ ಹೋಲ್ ಇರುತ್ತೆ, ಆ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ನಾವು ಕೆಳಗಡೆ ಬೇಸಲ್ಲಿ ಎಷ್ಟು ಮಾಡಿರ್ತೀವಿ ಮೇಲ್ಗಡೆ ಕೂಡ ಅಷ್ಟೇ ಮಾಡಬೇಕು. ಇಲ್ಲ ಕೆಳಗಡೆ ಬೇಸಲ್ಲಿ ನಾವು 7 ಚೈನ್ ಹಾಕಿದ್ದು ಮೇಲ್ಗಡೆ ನಾವು 6 ಚೈನ್ ಹಾಕ್ತೀವಿ ಅಂದರೆ ಅದು ನೀಟಾಗಿ ಬರಲ್ಲ ಫಿನಿಶಿಂಗು. ಇದು ಗ್ರ್ಯಾಂಡ್ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಸೊ ಇವಾಗ ಕಂಬದ ಮೇಲ್ಗಡೆ ಚೈನ್ ಆಯಿತು. ಇವಾಗ ಚೈನ್ ಮೇಲಿನ ಹೋಲಿಗೆ ಮತ್ತೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ಸೊ ಈ ಗ್ಯಾಪ್ ಏನಿದೆ ಇದು ನಮಗೆ ಕುಚ್ಚು ಕಟ್ಟಕ್ಕೆ ಬೇಕಾಗುತ್ತೆ. ಈ ಗ್ಯಾಪಲ್ಲೇ ನಾವು ಕುಚ್ಚು ಕಟ್ಟೋದು.
ಫಸ್ಟ್ ಒಂದು ಆರ್ಚ್ ಮಾತ್ರ ನಿಧಾನಕ್ಕೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಆರ್ಚ್ ಎಲ್ಲ ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಚೈನು ಎಷ್ಟು ಚೈನ್ ಸಿಗುತ್ತೆ ಅಷ್ಟು ಚೈನಿಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು ಇವಾಗ ಆರ್ಚ್ವರೆಗೂ. ಥ್ರೆಡ್ ಏನಾದರೂ ಬಿಟ್ಕೊಂತು ಅಂದರೆ ಅಲ್ಲೇ ನೀಟಾಗಿ ಥ್ರೆಡ್ ಎತ್ಕೊಳ್ಳಿ. ಬಿಟ್ಕೊಂತು ಅಂತ ಬಿಟ್ಬಿಟ್ಟು ಕ್ರೋಶೆ ಮಾಡ್ಕೊಂಡು ಹೋದರೆ ಅದು ಸರಿ ಬರಲ್ಲ. ನೋಡಿ, ಇವಾಗ ಆರ್ಚ್ ಹತ್ರ ಬಂದ್ವಿ. ಸೊ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಫಸ್ಟ್ದು ಕಂಬ ಏನಿದೆ, ಕಂಬ ಒಳಗಡೆಯಿಂದ ತಗೊಳ್ಳಿ. ಕಂಬದ ಒಳಗಡೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಂದ ಥ್ರೆಡ್ ತಗೊಂಡು ಮತ್ತೆ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಅಂತಾರೆ ಇದನ್ನ. ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಏನು ಮಾಡಿದ್ವಿ ಅದ್ರ ಒಳಗಡೆ, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ತಂದು ಥ್ರೆಡ್ ತಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಸೊ ಇದು ಪೀಕಾಟ್ ಡಿಸೈನ್ ಆಗುತ್ತೆ. ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ. ನೆಕ್ಸ್ಟು 2 ಕಂಬದ ಗ್ಯಾಪಲ್ಲಿ ಏನಿದೆ ಅಲ್ಲಿಂದ ಥ್ರೆಡ್ ತಂದು ಎರಡರಲ್ಲಿ ಒಂದು ದಾರ ಮಾಡಿ 2 ಚೈನ್ ಹಾಕ್ಕೊಳ್ಳಿ. ಮತ್ತು ಅದೇ ಕಂಬದ ಗ್ಯಾಪ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಪೀಕಾಟ್ ಡಿಸೈನ್ ಬರುತ್ತೆ. ಪೂರ್ತಿ ಆರ್ಚು ಇದೇ ಥರ ಮಾಡಬೇಕು. ಎಷ್ಟು ಕಂಬ ಇದೆ ಅಷ್ಟು ಕಂಬಕ್ಕೂ ಫಸ್ಟು 2 ಡಬಲ್ ಕ್ರೋಶ ಮಾಡಿ ಆಮೇಲೆ 2 ಚೈನ್ ಹಾಕಿ ಪೀಕಾಟ್ ಡಿಸೈನ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುಚ್ಚು, ತುಂಬ ಅಗಲವಾಗೂ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ತುಂಬ ಒಳ್ಳೆ ಲುಕ್ ಕಾಣಿಸುತ್ತೆ ಇದು ಕುಚ್ಚು. ಇಲ್ಲ ನಿಮಗೆ 3 ಕಲರ್ ಥ್ರೆಡ್ ಇಷ್ಟ ಇಲ್ಲ ಅಂದರೆ 2 ಕಲರ್ ಥ್ರೆಡ್ ಕೂಡ ಮಾಡ್ಕೊಬೋದು. ಬೇಸಿಗೆ ಏನು ಹಾಕಿರ್ತೀರ ಅದೇ ಕಲರಲ್ಲಿ ಪೀಕಾಟ್ ಡಿಸೈನ್ ಮಾಡ್ಕೊಬೋದು. ಆವಾಗ ಡಬಲ್ ಕಲರ್ ಆಗುತ್ತೆ. ಇಲ್ಲ ಸ್ಯಾರಿಯಲ್ಲಿ 3 ಕಾಂಬಿನೇಷನ್ ಇದೆ ಅನ್ನೋರು 3 ಕಲರ್ಸ್ ಯೂಸ್ ಮಾಡ್ಕೊಬೋದು. ಇವಾಗ ಎಲ್ಲ ಡಿಸೈನ್ಗೂ ನಾವು 3 ಕಲರ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಡಿಸೈನ್ಸ್ಗೆ ಮಾತ್ರ 3 ಕಲರ್ ಯೂಸ್ ಮಾಡೋ ಆಪ್ಷನ್ ಇರುತ್ತೆ. ನೋಡಿ, ಸೇಮ್ ಇದೇ ಥರ ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಕಂಬದ ಗ್ಯಾಪಿಗೆ ಹಾಕಿ ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕಿ ಮತ್ತು ಅದೇ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ ತಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಪೀಕಾಟ್ ಡಿಸೈನ್ ನೋಡಿ ನೀಟಾಗಿ ಬರ್ತಾಯಿದೆ. ಇದೇ ಥರ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ಕೊಂಬ್ಳಿ. ಇಲ್ಲಿ ನೋಡಿ, ನಂದು ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಲಾಸ್ಟಲ್ಲಿ ನಾವು ಈ ಕಡೆ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲೂ ಕೂಡ ಅದೇ ರೀತಿ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಲಾಕ್ ಮಾಡೋವಾಗ. ಇಲ್ಲೆಲ್ಲ ಡಬಲ್ ಕ್ರೋಶ ಮಾಡ್ಕೊಬಾರ್ದು. ಇವಾಗ ಮತ್ತೆ ಪ್ರತಿ ಚೈನಿಗೆ ಯಾವ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕುಚ್ಚುಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇವಾಗ ನೋಡಿ ಎಂಡಿಗೆ ಬಂದ್ವಿ. ಎಂಡಲ್ಲಿ ಕೂಡ ಮತ್ತೆ ಸೇಮ್ ಎಂಡ್ವರೆಗೂ ಚೈನ್ ಹಾಕಿ ಮತ್ತು 3 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ ಬಿಟ್ಟೆ ಕಟ್ ಮಾಡಬೇಕು ಯಾವಾಗಲೂ ಥ್ರೆಡ್ನ. ಇಲ್ಲ ಅಂದರೆ ಮತ್ತೆ ನಾವು ಇಷ್ಟು ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ, ಅದು ಬಿಚ್ಕೊಂಡು ಹೋದರೆ.
ಯಾವುದೇ ಕೆಲಸ ಮಾಡಿದರೂ ಮೊದಲು ಸ್ಟಾರ್ಟಿಂಗ್ ಬೇಸ್ ಇಂಪಾರ್ಟೆಂಟು ಮತ್ತು ಫಿನಿಷಿಂಗ್ ಇಂಪಾರ್ಟೆಂಟು. ಸೊ ಇದೆರಡೂ ಇಲ್ಲ ಅಂದರೆ ನಾವೇನು ಮಾಡಿದ್ರೂ ಯಾವುದು ಸರಿ ಬರಲ್ಲ. ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಜಸ್ಟ್ ನೀಡಲ್ಲಿ ಈ ಥರ ಎಳೆದ್ರೆ ಅದು ಲಾಕ್ ಆಗುತ್ತೆ. ಮತ್ತು ಇದು ಮೂರನ್ನು ಲಾಸ್ಟಲ್ಲಿ ಸೇರಿ ಹಿಂದೆಗಡೆ ಗಮ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಬೇಕು. ಇವಾಗ ನೋಡಿ ಪೀಕಾಟ್ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಆರ್ಚ್ ಕೂಡ ಎಷ್ಟು ದೊಡ್ಡದಾಗಿ ಬಂದಿದೆ. ನೋಡಲಿಕ್ಕೆ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಇಲ್ಲಿ ಈ ಥರ ಕಾಣಿಸ್ತಾ ಇರ್ಬೋದು. ವೈಟ್ ಬಟ್ಟೆಲಿ ಮಾಡಿರೋದ್ರಿಂದ ಸ್ಯಾರಿಗೆ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ನಾವು 900ಇಂದ 950ವರೆಗೂ ಚಾರ್ಜ್ ಮಾಡಿ. ಈ ಕುಚ್ಚಿಗೆ ನಾವು ಯಾವುದೇ ಥರ ಬೀಡು ಯೂಸ್ ಮಾಡಿರಲ್ಲ. ಸೊ ವಿತೌಟ್ ಬೀಡು ನಾವು ಕುಚ್ಚು ಹಾಕಿರೋದು. ತುಂಬ ಜನಕ್ಕೆ ಬೀಡ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಬೀಡ್ ಇಷ್ಟ ಆಗಲ್ಲ. ಸೊ ಆ ಥರದವ್ರಿಗೆ ನಾವು ಈ ಥರ ಮಾಡ್ಬೋದು. ಸೊ ಇನ್ ಕೇಸ್ ಬೀಡ್ ಬೇಕು ಅಂದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.